ಹೆಲೋ ಎವ್ರಿವನ್, SSC GD ನೋಟಿಫಿಕೇಷನ್ ಅನ್ನೋವಂಥದ್ದು ಬಂದಿದೆ. 39,481 ಹುದ್ದೆಗಳ ಬೃಹತ್ ನೇಮಕಾತಿ ಅಂತಲೇ ಹೇಳ್ಬೋದು. ನೀವು ಯಾರಾದರೂ 10ನೇ ಕ್ಲಾಸ್ ಪಾಸ್ ಆಗಿದ್ದೀರಾ ಅಂದರೆ ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಇದಕ್ಕೆ. ಸೊ ಇದ್ರ ರಿಲೇಟೆಡ್ ನಾನು ಪ್ರತಿಯೊಂದನ್ನು ಕೂಡ ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ವಿದ್ಯಾರ್ಹತೆ ಆಗಿರಬಹುದು, ವಯೋಮಿತಿ ಆಗಿರ್ಬೋದು, ಮತ್ತು ಎಷ್ಟು ಸ್ಯಾಲ್ರಿ ಇರುತ್ತೆ ಪಾಸಾದಂಥವರಿಗೆ, ಮತ್ತು ಆಯ್ಕೆಯ ವಿಧಾನ ಯಾವ ರೀತಿಯಾಗಿ ಇರುತ್ತೆ, ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಬೇರೆ ವೀಡಿಯೋಸ್ ಇರ್ತವೆ, ಎಕ್ಸಾಮ್ ನೋಟಿಫಿಕೇಷನ್, ಜಾಬ್ ನೋಟಿಫಿಕೇಷನ್ದು ಪ್ಲೇಲಿಸ್ಟಲ್ಲಿ ಇದೆ ನನ್ನ ಚಾನಲಲ್ಲಿ, ಅದಕ್ಕೂ ಕೂಡ ಹೋಗಿ ಚೆಕ್ ಮಾಡಿ. ಒಂದು ಲೈಕ್ ಕೂಡ ಮಾಡಿ ಈ ಒಂದು ವಿಡಿಯೋಗೆ, ಬೇರೆಯವ್ರಿಗೂ ಕೂಡ ಹೋಗುತ್ತೆ ವಿಡಿಯೋ ಅನ್ನೋವಂಥದ್ದು, ಬೇರೆಯವ್ರಿಗೂ ಕೂಡ ಈ ಇನ್ಫಾರ್ಮೇಷನ್ ಅನ್ನೋವಂಥದ್ದು ತಲುಪಲಿ. ಇನ್ನು ಯಾವ ಇಲಾಖೆ ಇದು ಅಂತ ನಿಮಗೆ ಈಗಾಗಲೇ ಗೊತ್ತಿದೆ. SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಸಿಬ್ಬಂದಿ ಆಯ್ಕೆ ಆಯೋಗ. ಮತ್ತು ಯಾವ್ಯಾವ ರೀತಿಯ ಹುದ್ದೆಗಳು ಇದರಲ್ಲಿ ಇದ್ದಾವೆ ಅಂತಂದರೆ ಕಾನ್ಸ್ಟೇಬಲ್ ಮತ್ತು ರೈಫಲ್ಮನ್ ಮತ್ತು ಸಿಪಾಯಿ, ಈ ಥರದ ಹುದ್ದೆಗಳನ್ನುವಂಥದ್ದು ಇದ್ದಾವೆ ಇದರಲ್ಲಿ. ಇನ್ನು ಒಟ್ಟು ಪೋಸ್ಟ್ಗಳು ಎಷ್ಟು ಅನ್ನೋದಾದರೆ 39,481 ಪೋಸ್ಟ್ಗಳಿದ್ದಾವೆ. ನೀವು ಇದಕ್ಕೆ ಆನ್ಲೈನಲ್ಲಿನೇ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಮತ್ತು ಯಾರೆಲ್ಲ ಪಾಸಾಗಿ ಇದರಲ್ಲಿ ಆಯ್ಕೆ ಆಗ್ತೀರಾ ಅವ್ರಿಗೆ ಭಾರತದಲ್ಲಿ ಎಲ್ಲಿ ಬೇಕಾಗಿದ್ರೂ ಕೆಲಸ ಅನ್ನೋವಂಥದ್ದು ಸಿಗುತ್ತೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಆಗಿರುತ್ತೆ. ಹಾಗಾದರೆ ಈ ಒಂದು ಹುದ್ದೆಗಾಗಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ವಿದ್ಯಾರ್ಹತೆ ಏನು ಅಂತ ಅಂದರೆ, ನೀವೆಷ್ಟು ಓದಿರಬೇಕು ಅಂತ ಅಂದರೆ, SSCಯ ಒಂದು ಅಧಿಸೂಚನೆ ಏನು ಪ್ರಕಟ ಆಯಿತು ಅದರ ಪ್ರಕಾರವಾಗಿ ಹೇಳೋದಾದರೆ, ಮಾನ್ಯತೆ ಪಡೆದಿರುವಂತಹ ಮಂಡಳಿಗಳೇನಿದ್ದಾವೆ ಅವುಗಳಿಂದ ಅಥವಾ ವಿಶ್ವವಿದ್ಯಾಲಯಗಳಿಂದ 10ನೇ ತರಗತಿ ಅನ್ನುವಂಥದ್ದು ಪಾಸಾಗಿರಬೇಕಾಗಿರುತ್ತೆ ನೀವು. ಇನ್ನು ವಯೋಮಿತಿಯ ವಿಚಾರಕ್ಕೆ ಬರುವಂಥದ್ದಾದರೆ, ಕನಿಷ್ಠ ನಿಮಗೆ 18 ವರ್ಷಗಳಾಗಿರಬೇಕು, ಗರಿಷ್ಠ ಅಂತಂದರೆ 23 ವರ್ಷಗಳಾಗಿರಬಹುದು. ಇನ್ನು ವಯೋಮಿತಿ ಸಡಿಲಿಕೆ ಅನ್ನುವಂಥದ್ದು ಏನಾದರೂ ಇದೆಯಾ ಅಂದರೆ, ಖಂಡಿತವಾಗ್ಲೂ ವಯೋಮಿತಿ ಸಡಿಲಿಕೆ ಅನ್ನುವಂಥದ್ದು ಇದೆ. ಯಾರ್ಯಾರೆಲ್ಲ SC ST ಅಭ್ಯರ್ಥಿಗಳಿರ್ತೀರ ಅವರಿಗೆಲ್ಲ ಕೂಡ 5 ವರ್ಷಗಳ ಸಡಿಲಿಕೆ ಅನ್ನುವಂಥದ್ದು ಇದೆ. ಇನ್ನು OBC ಅಭ್ಯರ್ಥಿಗಳು, ಮಾಜಿ ಸೈನಿಕ ಅಭ್ಯರ್ಥಿಗಳು ಯಾರಿದ್ದೀರಾ ಅವರಿಗೆಲ್ಲ ಕೂಡ 3 ವರ್ಷಗಳ ಒಂದು ವಯಸ್ಸಿನ ಒಂದು ಸಡಿಲಿಕೆ ಅನ್ನುವಂಥದ್ದಿದೆ. ಇನ್ನು ತುಂಬ ಇಂಪಾರ್ಟೆಂಟ್ ಆಗಿ ಇರೋ ವಿಷಯ ಅಂತಂದರೆ, ಎಷ್ಟು ಸ್ಯಾಲ್ರಿ ಸಿಗುತ್ತೆ, ವೇತನ ಅನ್ನುವಂಥದ್ದು ಎಷ್ಟು ಸಿಗುತ್ತೆ ತಿಂಗಳಿಗೆ ಅಂತ ಅಂದರೆ, ಇದರಲ್ಲಿ ಕಾನ್ಸ್ಟೇಬಲ್ ಆಗಿ ಕೂಡ ಕೆಲಸ ಮಾಡೋವಂಥವ್ರು ಇರ್ತಾರೆ, ಸಿಪಾಯಿಗಳಾಗಿ ಕೂಡ ಕೆಲಸ ಮಾಡೋವಂಥವ್ರು ಇರ್ತಾರೆ. ಇನ್ನು ಕಾನ್ಸ್ಟೇಬಲ್ ಮತ್ತು ರೈಫಲ್ಮನ್ ಆಗಿ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಸ್ಯಾಲ್ರಿ ಅನ್ನುವಂಥದ್ದು 21,700ರಿಂದ 69,100 ರೂಪಾಯಿಗಳವರೆಗೂ ಕೂಡ ವೇತನ ಅನ್ನುವಂಥದ್ದು ಇರುತ್ತೆ. ಯಾರಿಗೆ ಕಾನ್ಸ್ಟೇಬಲ್ ಮತ್ತು ರೈಫಲ್ಮನ್ ಆಗಿ ಹುದ್ದೆಯನ್ನು ಪಡ್ಕೊಂಡಿರ್ತಾರೆ ಅವರಿಗೆ. ಇನ್ನು ಸಿಪಾಯಿಗಳಾಗಿ ಯಾರು ಕೆಲಸ ಮಾಡ್ತೀರಾ ಅವರಿಗೆ ವೇತನ ಅನ್ನುವಂಥದ್ದು 18,000ದಿಂದ 56,900 ರೂಪಾಯಿವರೆಗೂ ಕೂಡ ವೇತನ ಅನ್ನುವಂಥದ್ದು ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ಅರ್ಜಿ ಶುಲ್ಕ ಅನ್ನುವಂಥದ್ದು ಇದೆ, ಕೆಲವೊಬ್ಬರಿಗೆ ಅರ್ಜಿ ಶುಲ್ಕ ಇಲ್ಲ. ಯಾರಿಗೆ ಅರ್ಜಿ ಶುಲ್ಕ ಅನ್ನುವಂಥದ್ದು ಇಲ್ಲ ಅಂದರೆ SC ಅಭ್ಯರ್ಥಿಗಳು, ST ಅಭ್ಯರ್ಥಿಗಳು ಮತ್ತು ಮಹಿಳಾ ಅಭ್ಯರ್ಥಿಗಳು ಯಾರಿದ್ದಾರೆ ಅವರಿಗೆಲ್ಲ ಕೂಡ ಶುಲ್ಕ ಅನ್ನುವಂಥದ್ದು ಇಲ್ಲ. ಇನ್ನು ಇತರ ಅಭ್ಯರ್ಥಿಗಳು ಯಾರ್ಯಾರು ಇರ್ತೀರಾ ಅವ್ರಿಗೆಲ್ಲರಿಗೂ ಕೂಡ 100 ರೂಪಾಯಿಗಳ ಅರ್ಜಿ ಶುಲ್ಕ ಅನ್ನುವಂಥದ್ದು ಇರುತ್ತೆ. ಇನ್ನು ಯಾವ ರೀತಿಯಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ ಅಂತ ಅಂದರೆ, ಫಸ್ಟು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅನ್ನುವಂಥದ್ದು ಇರುತ್ತೆ.
ದೈಹಿಕ ಪ್ರಮಾಣಿತ ಪರೀಕ್ಷೆ ಇರುತ್ತೆ, ದೈಹಿಕ ದಕ್ಷತೆಯ ಪರೀಕ್ಷೆ, ವೈದ್ಯಕೀಯ ಪರೀಕ್ಷೆ ಮತ್ತು ನೆಕ್ಸ್ಟ್ ಕೊನೆಯದಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅನ್ನುವಂಥದ್ದು ಇದೆ. ಇವೆಲ್ಲ ನಡೆದ ನಂತರ ಆಯ್ಕೆ ಮಾಡಲಾಗುತ್ತೆ. ಅರ್ಜಿಯನ್ನು ಸಲ್ಲಿಸೋದಕ್ಕೆ ಪ್ರಾರಂಭ ದಿನ ಅಂತಂದರೆ ಸೆಪ್ಟೆಂಬರ್ 5, 2024. ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಅಂತ ಅಂದರೆ ಅಕ್ಟೋಬರ್ 14, 2024. ಇದಿಷ್ಟು ಆಗಿತ್ತು SSC GDಯ ಒಂದು ಎಕ್ಸಾಮ್ ಏನಿತ್ತು ಅದರ ಬಗ್ಗೆ ಇರೋವಂಥ ವಿಡಿಯೋ. ಇನ್ನೂ ನಿಮಗೆ ಏನಾದರೂ ವೀಡಿಯೋಸ್ ಬೇಕಿತ್ತು ಜಾಬ್ ರಿಲೇಟೆಡ್ ಅಂತಂದರೆ ನನ್ನ ಒಂದು ಚಾನಲಲ್ಲಿ ಪ್ಲೇಲಿಸ್ಟ್ ಇದೆ, ನೀವು ನೋಡಬಹುದು. ಹಂಗೆ ಸಪೋರ್ಟ್ ಮಾಡಿ, ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.